ಸಬ್ಸ್ಕ್ರೈಬ್ ಮಾಡು. ಯಾಕಲ ನೋಡಿದ್ರಾ ಇರೋದೊಂದೇ ಚಾಕ್ಲೇಟ್ ಇನ್ನರ ತುಂಬ ಚೆನ್ನಾಗಿ ಕಾಣುತ್ತೆ. ಸರಿ ಅಣ್ಣ. ಫೈನಲಿ ಬಂದ್ಬಿಟ್ಟು 10ನೇ ಡಿಸ್ಟಿಕ್ನ ಮುಗಿಸಿದ್ದೀವಿ. ಓಕೆ ತುಂಬ ಥ್ಯಾಂಕ್ಸ್ ಬ್ರೋ. ನನ್ನ ಗಾಡಿಗೆ ಬನ್ನಿ ಗೈಸ್ ಹೊರಡ. ಓಕೆ ತುಂಬ ಥ್ಯಾಂಕ್ ಯು ಅಣ್ಣ. ಎಲ್ರಿಗೂ ನಮಸ್ಕಾರಗಳು. ಡೇ 9 ಇದು. ಶಾನ್ಬಳ್ಗುಳದಲ್ಲಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಅಂದರೆ ರೂಮಲ್ಲಿ ಇದ್ದೀನಿ ಗೈಸ್. ನಂದು ಒಂದು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಹೋಗೋದಾಕ್ಬೇಕಾಯ್ತು. ಮತ್ತು ಒಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು. ಫ್ರೈಡೇನೇ ವೀಡಿಯೋ ಹಾಕಬೇಕಾಯ್ತು, ಹಾಕೋಕ್ಕಾಗಲಿಲ್ಲ. ಮಧ್ಯಾಹ್ನ ತನಕ ಸ್ಟೇ ಮಾಡಿ ವೀಡಿಯೋಸು ಒಂದು ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ. ಮತ್ತು ಒಂದು ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕಿದ್ದೀನಿ, ಒಣಗಬೇಕು. ಈ ಕೆಲಸ ಆದಮೇಲೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ನಿಯರ್ 10 ಆಗ್ತಿದೆ. ಇನ್ನೂ ಒಂದು 1.5 hour ಆಗ್ಬೋದು. 11:30 12ಗೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಒಣಗಿದ ಮೇಲೆ ನಾವು ಇಲ್ಲಿಂದ ಹೊರಡೋಣ. ಈಗ ಹೋಗ್ಬಿಟ್ಟು ಟಿಫನ್ ಮಾಡಿಕೊಂಡು ಎಲ್ಲ ರೂಮಿಗೆ ಬರೋಣ. ಬನ್ನಿ ಗೈಸ್. ಫೈನಲಿ ಊಟ ಆಯಿತು. ಈಗ ರೂಮ್ ಹತ್ರ ಹೋಗಿ ಡೈಲಿ ಒಂದೊಂದು ಜೊತೆ ಅಂದರೆ ಹೋಗ್ಯೋಕ್ಕಾಗಲ್ಲ, ಇದರ ಟೈಮ್ ಎಷ್ಟಾಗುತ್ತೆ ಚಾಲೆಂಜ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಹಾಯ್ ಗಾಯ್ಸ್, ಎಲ್ಲರೂ ಗುಡ್ ಆಫ್ಟರ್ನೂನ್. ಗೈಸ್ ಇವಾಗ ಹಾಸನ ಡಿಸ್ಟ್ರಿಕ್ಕಲ್ಲಿ ನಾವು ಇವಾಗ ನಿಂತಿದ್ದೀವಿ. ಎಕ್ಸಾಕ್ಟಾಗಿ ನಾನು ನೈಟೇ ಬಂದೆ. ನಿಮ್ಮ ಹತ್ರದಿಂದ ನಾನು ಇಸ್ಕೊಂಡು ಇನ್ನೊಬ್ರಿಗೆ ಮಾಡ್ತೀನಿ, ಹಂಗಾಗಿ ಆ ಥರ. ಕಮ್ಮಿ ರೇಟಲ್ಲಿ ಯಾವುದೂ ಇಲ್ವಾ? ಓಕೆ ಗೈಸ್, ಇಲ್ಲಿ ಯಾವುದೂ ಇಲ್ಲೂ ಅಂತೆ. ಸರಿ ನಿಂತಿಲ್ಲ ಸಿಕ್ಕೋದು. ಓಕೆ 5 ಸ್ಟಾರ್ ಕೊಡಿ ಸರ್. ಒಂದು 4 ಕೊಡಿ, 5 ರೂಪೀಸ್. ಹಾಂ, ನಾವು ಖಂಡಿತ ಬರ್ತೀವಿ. ಇನ್ನು ಬಂದ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹಾಗೆ ಮುಂದೆ ಹೋಗ್ಬಿಟ್ಟು ಸಿಗ್ತಾರ ನೋಡೋಣ. ತೊಗೊಳ್ತೀಯಾ? ಓಕೆ ಗೈಸ್, ನಮ್ಗೆ ಬಂದ್ಬಿಟ್ಟು 30 ರೂಪೀಸ್ಗೆ ಪರ್ಚೇಸ್ ಮಾಡಿದ್ದಾರೆ. ಸೊ 20 ಪ್ರಾಫಿಟ್ ಸಿಕ್ಕಿದೆ. ಏನು ಗೊತ್ತಾ ಚಾಲೆಂಜು? 30 ಡೇಸಲ್ಲಿ 31 ಡಿಸ್ಟ್ರಿಕ್ಟ್ ವಾಕ್ ಆ್ಯಂಡ್ ರಿಟರ್ನ್ ಕವರ್ ಮಾಡ್ತಾಯಿದ್ದೆ. ಓಕೆನಾ? ಪ್ರತಿ ಜಿಲ್ಲೆಯಲ್ಲೂ ಬಂದ್ಬಿಟ್ಟು ಏನೇನು ಸಣ್ಣ ಪುಟ್ಟ ಕೆಲಸ ಮಾಡಿ ಒಂದೊಂದು ಗಿಡ ನೆಡಬೇಕು. ಸೇಲ್ ಮಾಡ್ತಾಯಿದ್ದೀನಿ, ತೊಗೊಳ್ತೀರಾ? ಇಲ್ಲ ಒಂದು ಗಿಡ ನೆಡ್ತೀನಿ. ಇನ್ನೇನು ಈಗ ನಾನು 10ಕ್ಕೆ ತೊಗೊಂಡೆ, ನೀವು ಎಕ್ಸ್ಟ್ರಾ ಕೊಡಬೇಕು. ತೊಗೊಳ್ಳಿ. 50 ರೂಪೀಸ್ ಪೇ ಮಾಡಿದ್ದೀರಾ ಗೈಸ್. ಟೋಟಲ್ ಅಮೌಂಟ್ ಬಂದ್ಬಿಟ್ಟು ನಮ್ಮ ಹತ್ರ ಅವ್ರು 30, ಇವ್ರು 50, ಟೋಟಲ್ 80. ಅದ್ರಲ್ಲಿ 20 ಮೈನಸ್ ಮಾಡಿದ್ರೆ 60 ರೂಪೀಸ್ ನಮ್ಮ ಹತ್ರ ಇವಾಗ ಉಳಿದಿದೆ ಅಮೌಂಟು. ವರ್ಷದಲ್ಲಿ ನಿಮ್ಗೆ ಯಾವಾಗ ಫ್ರೀ ಸಿಗುತ್ತೋ ಅವಾಗ ನೋಡಿ. ಹಂಗಿಲ್ಲ ಅಂದರೆ ನಿಮ್ಮ ಬರ್ಡೇ ದಿನ ಒಂದು ನೆನಪಿಗೋಸ್ಕರ, ಒಂದು ಗುರ್ತಿಗೋಸ್ಕರ ಒಂದೊಂದು ಗಿಡ ನೆಡಿ. ಓಕೆನಾ? ಒಂದು ಗಿಡ ನೆಡೋದು ಮಾತ್ರ ಇಲ್ಲ, ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಆಗ್ತದೆ. ಅಂದರೆ ಏನು ರೀಸನ್ ಅಂದರೆ ನೀವು ನೆಡೋದು ನೋಡ್ಬಿಟ್ಟು ಇನ್ನೂ ಒಂದು 4 ಜನ ಇನ್ಸ್ಪೈರ್ ಆಗ್ಬೋದು. ಮತ್ತೆ 2 ಚಾಕ್ಲೇಟ್ ಕೊಡಿ ನಮಗೆ. ಬಂದ್ಬಿಟ್ಟು ನಾವು ಈ ಚಾಲೆಂಜ್ ಮಾಡೋದನ್ನ ನೋಡ್ಬಿಟ್ಟು ನಮಗೊಂದು ವಾಟರ್ ಬಾಟಲ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಸೊ ಇದನ್ನು ನಾವು ಸೇಲ್ ಮಾಡಿ ಇದರಲ್ಲಿ ಬರೋವಂಥ ಪ್ರಾಫಿಟ್ನ ನಾವು ಗಿಡಕ್ಕೆ ಹಾಕೋಣ. ಸರ ಇನ್ನೇನಿಲ್ಲ, ಯೋಚನೆ ಮಾಡೋಕ್ಕೋಗ್ರಿ. ಓಕೆ, ಒಂದು ತೊಗೊಳ್ಳಿ ಮತ್ತೆ ಬೇಡವಾ? ಇಟ್ಸ್ ಓಕೆ, ಥ್ಯಾಂಕ್ ಯು. ವಾಟರ್ ಬಾಟಲ್ ಸೆಲ್ಫಿ ಏನು ರೀಸನ್ ಅಂದರೆ ಅದನ್ನು ನಾನು ಫ್ರೀಯಾಗಿ ಕೊಡ್ತಿದ್ದೀವಿ. ಟೋಟಲ್ ನಮ್ಮ ಹತ್ರ ಬಂದ್ಬಿಟ್ಟು ಈಗ 70 ಇದೆ, ಇನ್ನೂ 30 ಬೇಕು. 2 ಚಾಕ್ಲೇಟ್ ಇದೆ, ಸೇಲ್ ಮಾಡಿದ್ದೀನಿ. ಎಷ್ಟು ಕೊಡ್ತೀರಾ ಏನು ವಿಡಿಯೋ ಪ್ರೈಸ್? ಟೋಟಲ್ ಬಂದ್ಬಿಟ್ಟು ಬ್ರದರ್ ಬಂದ್ಬಿಟ್ಟು ನಮಗೆ 20 ಮಾಡಿದ್ದಾರೆ. ಸೊ ನಮ್ಮ ಹತ್ರ ಈಗ 80 ರೂಪೀಸ್ ಆಗಿದೆ. ಬಂತ ಆದರೆ ಆಮೇಲೆ ನೀವು ನಮಗೆ ಸಪೋರ್ಟ್ ಮಾಡಿ. ಓಕೆನಾ? ನೋಡೋಣ ಇಲ್ಲಿ ಯಾರಿಗಂದ್ರೆ ಸೇಲ್ ಮಾಡೋಕ್ಕಾಗುತ್ತಾ ಏನು ಅಂತ. ಅಂದರೆ ನಾನು ಬಂದ್ಬಿಟ್ಟು 30 ಡೇಸಲ್ಲಿ 31 ಡಿಸ್ಟ್ರಿಕ್ಟ್ ಕವರ್ ಮಾಡ್ತಾಯಿದ್ದೀನಿ. ಇಲ್ಲೇ ಪಾರ್ಕಲ್ಲಿ ಮಾಡೋಣ ಅಂತ ಒಂದು ಪ್ಲ್ಯಾನಿಂಗ್. ಥ್ಯಾಂಕ್ ಯು. ಎಲ್ಲರೂ ಕೊಡ್ತಾಯಿದ್ದೀರಾ? ಇರೋದೊಂದೇ ಚಾಕ್ಲೇಟ್. ಇನ್ನೂ 10 ರೂಪೀಸ್ ಬೇಕು ನನಗೆ. ಇಲ್ಲೇ ಇರ್ತೀರ ತಾನೇ? ನಾನು ಹೋಗ್ಬಿಟ್ಟು ಇನ್ನೊಂದು ಚಾಕ್ಲೇಟ್ ತೊಗೊಳ್ತೀನಿ. ಓಕೆನಾ? ವೆಯ್ಟ್ ಮಾಡಿ, ಹೋಗ್ಬಿಡ್ಬಿಡಿ ಅಣ್ಣ. ಫಸ್ಟ್ ಚಾಕ್ಲೇಟ್ ತೊಗೊಬರೋಣ, ಆಮೇಲೆ ಹೋಗಿ ಇದ್ದೀರಾ. ನಿಮ್ಮ ಹೆಸರು ಹೇಳಿ ನೋಡೋಣ. ನಾನು ಸಂಗೀತ ನರ್ಸಿಂಗ್ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ಎಲ್ಲ ಫಸ್ಟ್ ಆ್ಯಕ್ಚುಲಿ ಬಂದ್ಬಿಟ್ಟು ನರ್ಸರಿ ಅವ್ರು ಬಂದ್ಬಿಟ್ಟು ಅವ್ರಿಗೆ ಒಂದು ಫಂಕ್ಷನ್ ಇದೆಯಂತೆ. ಸೊ ಹಂಗಾಗಿ ಅವ್ರು ಫಂಕ್ಷನಲ್ಲಿ ಇದ್ದೀನಿ ಅಂದರು. ಬಟ್ ನಾವು ಕಾಲ್ ಮಾಡಿ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಈ ಥರ ಚಾಲೆಂಜಲ್ಲಿ ಇದ್ದೀವಿ ಅಂತ. ಸರಿ ಬ್ರೋ ಆಯಿತು, ಒಂದು 5 ಮಿನಿಟ್ಸ್ ಇರಿ, ವೆಯ್ಟ್ ಮಾಡಿ, ನಮ್ಮ ಹುಡುಗನ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಬೆಸ್ಟ್ ಪ್ರೈಸಿಗೂ ಕೊಡ್ತಾ ಇದ್ದಾರೆ 100 ರೂಪೀಸ್ಗೆ. ಈ ಸರೌಂಡಿಂಗಲ್ಲಿ ಯಾರಂದ್ರೆ ಇದ್ದರೆ ಬಂದು ವಿಸಿಟ್ ಮಾಡಿ ಒನ್ಸ್. ಓಕೆ ಗೈಸ್, ಬರಲಿ. ಬಂದಾದ್ಮೇಲೆ ಗಿಡ ತೊಗೊಂಡಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ. ಕವರ್ ಬರುತ್ತೆ, ಪಿಂಕ್ ಕಲರ್ ಬರುತ್ತೆ, ಲೈಟ್ ಪಿಂಕು. ತುಂಬ ಚೆನ್ನಾಗಿ ಕಾಣುತ್ತೆ, ರಸ್ತೆ ತುಂಬ ಚೆನ್ನಾಗಿ ಕಾಣುತ್ತೆ. ಸರಿ ಅಣ್ಣ, ಬೇಬಿಯ ರೋಸಿ ಅಂತ ಗೈಸ್. ನಾವು 100 ರೂಪೀಸ್ ದುಡಿದ್ವಿ. ಆ 100ನ ಬಂದ್ಬಿಟ್ಟು ಈಗ 100 ಕೊಡೋಣ. ಸೊ ತುಂಬ ಥ್ಯಾಂಕ್ಸ್ ಅಣ್ಣ. ನಮಗೆ ಓನರ್ ಥ್ಯಾಂಕ್ಸ್ ಅಂತ ಹೇಳಿ. ತುಂಬ ಥ್ಯಾಂಕ್ಸ್. ಬ್ರದರ್ ಬಂದ್ಬಿಟ್ಟು ನಮಗೆ ಲಿಫ್ಟ್ ಕೊಟ್ಟಿದ್ದಾರೆ. ಓದ್ತಾ ಇದ್ದೀವಿ ಅಲ್ಲ? ಹೌದು, ಚೆನ್ನಾಗಿ ಓದಿದೆ. ಓಕೆನಾ? ಲೈಫಲ್ಲಿ ನೀನು ಅಂದ್ಕೊಂಡಿರೋದಾಗಲಿ, ಖುಷಿಯಾಗಿರೋ, ಹ್ಯಾಪಿಯಾಗಿರೋ ಇರೋದೊಂದು ಲೈಫ್. ಬಾ ಹೋಗೋಣ ಗೈಸ್. ಫೈನಲಿ ಬಂದ್ಬಿಟ್ಟು ಈ ಜಾಗದಲ್ಲಿ ಅದೇನು ಅಂತ ಪ್ಲ್ಯಾನಿಂಗ್ ಮಾಡಿದ್ದೀವಿ.
ಸ್ವಲ್ಪ ತೋರಿಸ್ಬಿಟ್ಟು ಆಮೇಲೆ ಗಿಡ ನೆಡ್ತಾ ಇದ್ದೀವಿ. ಸೊ ನಮ್ಮ ಕಾನ್ಸೆಪ್ಟ್ ಇಷ್ಟೇ, ಗಿಡನ ಉಳಿಸಿ ಪರಿಸರನ ಸೇವ್ ಮಾಡಿ. ಓಕೆ, ನೀನು ಹೇಳ್ತೀಯಾ? ಓಕೆ, ಫೈನಲಿ ಬಂದ್ಬಿಟ್ಟು 10ನೇ ಡಿಸ್ಟಿಕ್ನ ಮುಗಿಸಿದ್ದೀವಿ. ಬನ್ನಿ ಹೋಗೋಣ. ಇಲ್ಲಿ ಬಂದ್ಬಿಟ್ಟು ಹಾಸನ ಡಿಸ್ಟ್ರಿಕ್ನ ಕಂಪ್ಲೀಟ್ ಮಾಡಿ ಮಡಿಕೇರಿ ಕಡೆ ಹೋಗ್ತಾ ಇದ್ದೀವಿ. ಎಸ್, ಬನ್ನಿ. ರೂಮ್ ಚೆಕ್ಔಟ್ ಆಯಿತು. ಆ್ಯಕ್ಚುಲಿ ಇವಾಗ ಬೀಗ ಕೊಟ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಸ್ಟೇಟ್ ಹೆಸ್ರೇನು? ಶಾನ್ವಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡು ಅಂತ ಹೇಳು. ಸಬ್ಸ್ಕ್ರೈಬ್ ಮಾಡು. ಯಾಕಲ ನೋಡಿದ್ರಾ, ಇವನು ಆಡಂಗೆ ಆಗ್ಬಿಟ್ರಿ ನಮ್ಮ ಬಾಳು. ಸರಿ ಆಯಿತು. ಮಾಡ್ತೀಯಾ ಮಾಡಲ್ವಾ? ನಿಮ್ಮ ಡ್ಯಾಡಿ ಫೋನ್ ಇಸ್ಕೊಂಡು ಚಾನಲ್ನ ಮಾಡ್ತೀನಿ. ಬೇಗ ಸಬ್ಸ್ಕ್ರೈಬ್ ಮಾಡಬೇಕು. ಅವ್ನು ಬೆಳಿಗ್ಗೆ ಮೊಬೈಲ್ ಇಟ್ಕೊಂಡು ಸಬ್ಸ್ಕ್ರೈಬ್ ಮಾಡ್ತಾನೆ ಅವನೇ. ಹಾಂ, ಹಿಂಗೆ. ಓಕೆ ಗೈಸ್, ಆಯಿತು, ನಾವು ಹೊರಡೋಣ. ಆ್ಯಕ್ಚುಲಿ ನಮ್ಮ ಫ್ರೆಂಡ್ ನಮ್ಮನ್ನ ನೋಡೋಕ್ಕೆ ಬಂದಿದ್ದರು. ಹಾಂ, ಆಯಿತು, ಪಕ್ಕ ಓಕೆನಾ. ಈಗ ಫ್ಯಾಮಿಲಿ ಸಮೇತ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ಅವ್ರನ್ನ ಕಳಿಸ್ಬಿಟ್ಟು ನಾವು ಈ ಕಡೆ ಹೋಗೋಣ ಅಂತ ಹೇಳ್ತಾರೆ. ಅಲ್ಲಿಂದ ಬಂದ್ಬಿಟ್ಟು ಮಡಿಕೇರಿ ಹೋಗೋಣ. ಓಕೆ ಓಕೆ, ವೆಯ್ಟ್ ಮಾಡಿ ಫ್ರೆಂಡ್ಸ್. ಒಂದು ಸ್ವಲ್ಪ ಸೆಂಡ್ ಆಫ್ ಮಾಡ್ಬಿಡ್ತೀನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಲಾಗ್ನ. ಓಕೆ, ಥ್ಯಾಂಕ್ ಯು. ಓಕೆನಾ, ಹುಷಾರು. ಅವಾಗ ಫೋನ್ ಮಾಡ್ತಾಯಿರಿ. ಓಕೆನಾ? ಹ್ಞೂ, ಚೆನ್ನಾಗಿದ್ದೀನಿ. ಸರಿ ಗೈಸ್, ಆಯಿತು, ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಡ್ರಾಪ್ ಕೇಳಬೇಕು. ಈಗ ಯಾರತ್ತ ಅಂದರೆ ಡ್ರಾಪ್ ಕೇಳಿ ಹೋಗೋಣ. ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಒಂದು ಲಾರಿ ಇದೆ, ಅವ್ರ ಹತ್ರ ಡ್ರಾಪ್ ಕೇಳೋಣ ಅಂತಿದ್ದೀನಿ. ನೋಡೋಣ. ಚಂದ್ರಾಯಪಟ್ಟಣಕ್ಕೆ ಲಿಫ್ಟ್ ಕೊಟ್ಟಿದ್ದಾರೆ ನಮ್ಮನ್ನು. ಬ್ರೋ, ನಿಮ್ಮ ಹೆಸರು ಹೇಳಿ. ಮಂಜುನಾಥ್ ಅಂತನಾ? ಓಕೆ, ಎಷ್ಟು ದಿನದಿಂದ ಈ ಫೀಲ್ಡಲ್ಲಿ ಇದ್ದೀರಾ? 2 ವರ್ಷ. 2 ವರ್ಷ. ಓಕೆ ಓಕೆ. ಚಂದ್ರಾಯಪಟ್ಟಣಕ್ಕೆ ರೀಚ್ ಆಗಿ ಇದು ಒಳ್ನರಸೀಪುರ ಹೋಗೋ ರೂಟು. ಇವುಗಳಾದ ಯಾವುದೋ ದುಡ್ಡು ಆ ಕಡೆ ಹೋಗ್ತಾರ ಮಡಿಕೇರಿ ಕಡೆ ಅಂತ ಟ್ರೈ ಮಾಡ್ತೀನಿ. ಚಲೋ ರೈಟು ಅಂದರೆ ಒಳ್ನರಸೀಪುರದ ಮೇಲೆ ಹೋಗ್ಬೋದು. ಹಾಂ, ಇರಲಿ, ಪರವಾಗಿಲ್ಲ, ನೀವು ಹೋಗಿ, ನಾನು ಹೋಗ್ತೀನಿ. ಹಂಗೆ ಇಲ್ಲಿಂದನೇ ಕೇಳ್ಕೊಂಡು ಹೋಗ್ತೀನಿ. ಇಲ್ಲ ಇಲ್ಲ, ಇಲ್ಲೇ ಇದು ಸ್ಲೋ ಮಾಡ್ತಾರೆ ಟರ್ನಿಂಗ್ಗೆ. ಇಲ್ಲಿ ಕೇಳಿದ್ರೆ ಕರೆಕ್ಟಾಗಿ ಆಯ್ತದೆ ಅಂತ. ಹಾಂ, ಜರ್ನಿ ಅರುಣ್ ಅಂತನಾ? ಓಕೆ, ತುಂಬ ಥ್ಯಾಂಕ್ಸ್ ಬ್ರೋ. ಇನ್ನೊಂದು ಗಾಡಿಗೆ ಬ್ರೋನೇ ಮಾತಾಡಿ ಬಿಟ್ಟಿದ್ದಾರೆ. ಸೊ ಹೋಗಿ ಅವ್ರ ಗಾಡಿಗೆ ಹತ್ಕೊಳ್ಳೋಣ. ಇದು ನಾವು ಗಾಡಿ ಓಡಾಡ್ತಾ ಇದ್ದೀವಿ. ಬನ್ನಿ ಗೈಸ್, ಓಡ. ಓಕೆ, ತುಂಬ ಥ್ಯಾಂಕ್ ಯು ಅಣ್ಣ. ಅಲ್ಲಿಂದ ತುಂಬ ಹೊತ್ತು ವೆಯ್ಟ್ ಮಾಡಿದೆ. ಆ್ಯಕ್ಚುಲಿ 1 ಅವರ್ ಹತ್ರ ವೆಯ್ಟ್ ಮಾಡಿದ್ದೀನಿ ಚಂದ್ರಾಯಪಟ್ಟಣದಲ್ಲಿ. ಸೊ ಗಾಡಿಗಳು ಯಾವುದು ಈ ಕಡೆ ಬಂದಿಲ್ಲ ಜಾಸ್ತಿ. ಸೊ ಜಾಗ ಈಗ ಕರೆಕ್ಟಾಗಿ ಒಳ್ಳೆನರಸೀಪುರ. ಫ್ರೆಂಡ್ಸ್, ಫೈನಲಿ ಬಂದ್ಬಿಟ್ಟು ನರಸೀಪುರಕ್ಕೆ ಬಂದಿದ್ದೀವಿ, ಒಳ್ಳೆನರಸೀಪುರಕ್ಕೆ. ಈಗ ಬ್ರೋ, ಇವಾಗ ಇಲ್ಲಿಂದ ನಾನು ಹೆಂಗೆ ಹೋಗ್ಬೇಕು? ಓಕೆ, ಅರ್ಕಲೋಡಿಂದ ಲೆಫ್ಟ್. ಓಕೆ, ಗೈಸ್, ಇವಾಗ ನೋಡೋಣ. ಇಲ್ಲಿಂದ ಡೈರೆಕ್ಟಾಗಿ ಗಾಡಿಗಳು ಯಾವುದು ಸಿಗುತ್ತಾ ಏನಂತ ನೋಡೋಣ. ಟ್ರೈ ಮಾಡ್ತೀನಿ ಕೈಲಿ ಆದಷ್ಟು ಬೆಸ್ಟು. ಇಲ್ಲಾಂದರೆ ಸ್ಟೇ ಮಾಡೋಣ. ನೋಡ್ತೀನಿ, ಟ್ರೈ ಮಾಡ್ತೀನಿ. ಇವಾಗ ನನ್ನ ಕ್ಯಾಮ್ರಾನ ಎತ್ತಿಡ್ತಾ ಇದ್ದೀನಿ ಫಾರ್ ಸೇಫ್ಟಿ ಪರ್ಪಸ್. ಓಕೆನಾ? ಮಡಿಕೇರಿ ರೀಚ್ ಆದ್ವಿ. ಎಸ್, ಫೈನಲಿ ನಾವು ಮಡಿಕೇರಿ. ಸಾರಿ ಗೈಸ್, ಒಂದು ಸ್ವಲ್ಪ ಅಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಿದೆ. ನಾನು ಅಲ್ಲಿ ಒಂದು 4 o'clock ಬಿಟ್ಟೆ. ಎಷ್ಟು 4 ಗಂಟೆಗೆ ಬಿಟ್ಟನಲ್ಲ ವಾಕನ್ ಲಿಫ್ಟಲ್ಲಿ. 6:30 ತನಕ ಮಾಡಿದೆ. ಅಂದರೆ ಒಳ್ಳೆನರಸೀಪುರ. ಎಸ್, ಒಳ್ಳೆನರಸೀಪುರ ತನಕ ನಾನು ವೀಡಿಯೋಸ್ ಮಾಡಿದೆ. ಆಮೇಲೆ ಮಾಡೋಕ್ಕಾಗಿಲ್ಲ. ರೀಸನ್ ಏನು ಅಂದರೆ ಬಂದ್ಬಿಟ್ಟು ನಾನು ನನ್ನ ಕ್ಯಾಮ್ರಾಸು ಮತ್ತು ನನ್ನ ಆ್ಯಕ್ಸೆಸರೀಸ್ ಎಲ್ಲನೂ ಬಂದ್ಬಿಟ್ಟು ನಾನು ತೆಗೆದು ಬ್ಯಾಗಲ್ಲಿ ಇಟ್ಕೊಂಡು, ಓಕೆನಾ, ಫುಲ್ ಪ್ಯಾಕಾಗಿ ಬಂದ್ಬಿಟ್ಟು ಏನು ಅಂದರೆ. ಸೊ 12:18 ಟೈಮು. ಈಗ ಚೆಕ್ಔಟ್. ಜಸ್ಟ್ ನಾನು ಒಳಗಡೆ ಬಂದಿದ್ದೀನಿ, ಇನ್ನೂ ಫೇಸ್ ವಾಶ್ ಮಾಡಿಲ್ಲ. ಸೊ ಒಂಥರ ಹೆವಿ ರಿಸ್ಕ್ ಅನ್ನಿಸ್ತು, ಭಯ ಆಯಿತು. ಅಲ್ಲಲ್ಲಿ ಕೆಲವೊಂದು ಕಡೆ ಎಲ್ಲ ಜನನೇ ಇಲ್ಲ. ಸೊ ಲಿಫ್ಟ್ ತೊಗೊಂಡು ಕೊನೆಗೂ ಬಂದು ಮಡಿಕೇರಿ ರೀಚ್ ಆಗಿದ್ದೀನಿ. ಮಾರ್ನಿಂಗ್ ಎದ್ದು ನಮ್ಮ ಮಡಿಕೇರಿ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಓಕೆನಾ?
ಆ್ಯಕ್ಚುಲಿ ಇದು ಎಷ್ಟು ಡೇ 9 ಅಲ್ಲ, ಎಸ್ ಡೇ 9 ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಗುಡ್ ನೈಟ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.